ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2024 ಅಪ್ಡೇಟ್ಗೆ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸು ಆಲ್ರೆಡಿ ಇವಾಗ KCT ಎಲ್ಲ ಪ್ರೊಸೀಜರ್ ನಡೀತಾ ಇದೆ. ನೀಟ್ ಯಾಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನೀಟ್ ರಿಜಿಸ್ಟ್ರೇಷನ್ ಯಾವಾಗ, ನೆಕ್ಸ್ಟ್ ಪ್ರೊಸೀಜರ್ ಏನು, ನೀಟ್ ಏನು ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಇದೇ ರೀತಿನ ಕಂಟಿನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಯಾಕೆ KCT ಆ್ಯಕ್ಚುಲಿ KCT ಇವಾಗ ಆಲ್ರೆಡಿ ಡಾಕ್ಯುಮೆಂಟ್ ಪ್ರಿಪ್ರೇಷನ್ನು ಓಕೆ ಕ್ಲಾಸ್ ಇದವ್ರದ್ದು ನಡೀತಾ ಇದೆ, ಯಾರ್ದು ಪೆಂಡಿಂಗ್ ಇದೆ ಅವ್ರದ್ದು ನಡೀತಾ ಇದೆ ಫ್ರೆಂಡ್ಸ್. ಅದು KCT ಇಲ್ಲಿ ಯಾರು KCT ನೀಟ್ ಎರಡೂ ಬರೆದಿಲ್ಲ. ಇವಾಗ KCT ಏನು ಪ್ರೊಸೀಜರ್ ನಡೀತಾ ಇದಲ್ಲ, ಇಲ್ಲಿ KCT ಮಾಡಿದ್ರೆ ಮುಗಿತು, ನೀಟಲ್ಲಿ ಮಾಡೋಂಗಿಲ್ಲ. ಆದರೆ ಓನ್ಲಿ ನೀಟ್ ಬರೆದವರು ಅವ್ರದ್ದು ಸಪ್ರೇಟಾಗಿ ರಿಜಿಸ್ಟ್ರೇಷನ್ ಬಿಡ್ತಾರೆ. ಆಮೇಲೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಅಲ್ಲೇ ನಿಮ್ಮ ಡಾಕ್ಯುಮೆಂಟ್ ಪ್ರಿಪರೇಷನ್ ಆಗುತ್ತೆ. ಬಟ್ ಯಾಕೆ ನೀಟ್ ರಿಜಿಸ್ಟ್ರೇಷನ್ ನೀವು ಸ್ಟಾರ್ಟ್ ಆಗ್ತಾರೆ ಅಂತ ಕೇಳ್ತಿದ್ರು ಫ್ರೆಂಡ್ಸ್. ಆ್ಯಕ್ಚುಲಿ ಲಾಸ್ಟ್ ವೀಕೆ ಮೊನ್ನೆನೇ ಹೇಳಿದರು, ಲಾಸ್ಟ್ ವೀಕಲ್ಲಿ ಕರ್ನಾಟಕದ್ದು ನೀಟು ಎಷ್ಟು ಜನ ರಿಜಿಸ್ಟರ್ ಆಗಿದೆ ಅಂತ ಬಿಡ್ತಾನೆ ಅಂತ ಹೇಳಿದರು. NTA ಬಂದ ತಕ್ಷಣ ಬಿಡ್ತಾನೆ ಅಂತ ಹೇಳಿದರು. ಬಟ್ ಇನ್ನೂ ಬಿಟ್ಟಿಲ್ಲ. ನಿಮಗೆಲ್ಲ ಗೊತ್ತು, KAನ ಅಷ್ಟು ಈಸಿಲಿ ಜಲ್ದಿ ಬಿಡಲ್ಲ, ಅವರು ವೇಟ್ ಮಾಡಬೇಕಾಗುತ್ತೆ ನೀವು. ಓಕೆ, ಇನ್ನೂ ಅದು ಬಿಟ್ಟಿಲ್ಲ. ಓಕೆ, ನೀಟ್ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಇನ್ನೇಂದರೆ ನೀಟ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಅದಾದಮೇಲೆ ನೀವು ಅಲ್ಲಿ ಯಾರು ಓನ್ಲಿ ನೀಟ್ ಬರೆದಿರ್ತಾರಲ್ಲ ಅವರೆಲ್ಲರೂ ಸೇಮ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹಾಕಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಸೊ ಅದಾದಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಎರಡು ಸೇರಿಸಿ. ಸೊ ಡೋಂಟ್ ವರಿ, ನೀಟ್ದವ್ರು ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಿಮ್ಮ ಪ್ರೊಸೀಜರ್ ಆದಮೇಲೆ ಎರಡು ಸೇರಿ ಆಪ್ಷನ್ ಎಂಟ್ರಿ ಮಾಡ್ತಾರೆ. KCT ನೀಟ್ ಎರಡು ಸೇರಿಸೇ ಆಪ್ಷನ್ ಎಂಟ್ರಿ ನಡೆಯುತ್ತೆ. ಸೊ ಡೋಂಟ್ ವರಿ, ನಿಮ್ಮದು ನೀಟ್ ರಿಜಿಸ್ಟ್ರೇಷನ್ ಮೋಸ್ಟ್ ಪ್ರಾಬಬಲಿ ಓಕೆ ನೀಟ್ ರಿಜಿಸ್ಟ್ರೇಷನ್ ಏನು 5 to 10 ಡೇಸಲ್ಲಿ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. 5 ಡೇಸ್ ಅನ್ಕೋತೀನಿ ಮ್ಯಾಕ್ಸಿಮಮ್, ಯಾಕಂದರೆ ಈಗ ಆಲ್ರೆಡಿ ಟೈಮ್ ಆಗಿದೆ ಆಲ್ಮೋಸ್ಟು. ಓಕೆ, ಇವ್ರದ್ದು ಈಗ 7th ಮುಗಿತಾ ಇದೆ. KCTದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟು 7th ಮುಗಿತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೂಡ ಬಿಡ್ತಾರೆ. ಅದಾದ ತಕ್ಷಣ ನೆಕ್ಸ್ಟ್ ಪ್ರೊಸೀಜರೇ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನು. ಓಕೆ, ನೀಟ್ ರಿಜಿಸ್ಟ್ರೇಷನ್ ಯಾರು ಮಾಡಬೇಕಂದ್ರೆ ಓನ್ಲಿ KCT ಓನ್ಲಿ ನೀಟ್ ಬರೆದವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡಬೇಕು. ಆಲ್ರೆಡಿ KCT ಬರೆದವ್ರು ಜಸ್ಟ್ ನೀವು ಲಾಗಿನ್ ಮಾಡಿಕೊಂಡು ನೀಟ್ ರೋಲ್ ನಂಬರ್ ಹಾಕೋದು ಅಷ್ಟೇ. ಓನ್ಲಿ ನೀಟ್ ಬರೆದವ್ರು ನೀವು ಕಂಪ್ಲೀಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಫೀಸ್ ಪೇಮೆಂಟು ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಎಲ್ಲ ನೀವು ಮಾಡಬೇಕಾಗುತ್ತೆ. ಅದು ಬಿಟ್ಟ ತಕ್ಷಣ ಸಪ್ರೇಟಾಗಿ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಓನ್ಲಿ ನೀಟ್ ಬರೆದೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಅದು ಡೌನ್ಲೋಡ್ ಆದ ತಕ್ಷಣ ಆಮೇಲೆ ಫಸ್ಟ್ ರೌಂಡ್ ಶೆಡ್ಯೂಲ್ ಬಿಡ್ತಾರೆ. ಆವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೂ ಲೇಟ್ ಇದೆ ಕರ್ನಾಟಕ ನೀಟ್ ರಿಜಿಸ್ಟ್ರೇಷನು. ಈ ಮಂತು ಆಲ್ಮೋಸ್ಟ್ ನಿಮ್ಮದು ಎಲ್ಲರದ್ದು ಸೇರಿ ಈ ಮಂತ್ ಲಾಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಆಪ್ಷನ್ ಎಂಟ್ರಿ KCT ನೀಟು. ಯಾಕಂದರೆ ಇನ್ನೂ ಇವ್ರದ್ದು ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದಮೇಲೆ ಅವ್ರಿಗೆ ಟೈಮ್ ತೊಗೊಳುತ್ತೆ. ಅವ್ರು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಡಾಕ್ಯುಮೆಂಟ್ ವೆರಿಫೈ ಆಗಬೇಕು, ಅವ್ರು ಡಾಕ್ಯುಮೆಂಟ್ ವೆರಿಫೈ ಸ್ಲಿಪ್ಪು ಅವ್ರು ಡೌನ್ ಮಾಡ್ಕೋಬೇಕು. ಅದಾದಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಎರಡು ಸೇರಿ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾರು ಓನ್ಲಿ ನೀಟ್ ಬರೆದ್ರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾರು ಓನ್ಲಿ ಬೋತ್ KCT ನೀಟ್ ಬರೆದವರು ಅಂತೂ ಆಲ್ರೆಡಿ ನಿಮ್ಮದು ವೆರಿಫೈ ಆಗ್ತಾ ಇದೆ. ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀಟ್ ರಿಜಿಸ್ಟ್ರೇಷನ್ ಬಿಡೋದಷ್ಟೇ ವೇಟ್ ಮಾಡಬೇಕು. ಓನ್ಲಿ ನೀಟ್ ಬರೆದವರು ವೇಟ್ ಮಾಡಿ. ಓಕೆ, ಸೊ ಬಿಡ್ಬೋದು ಇನ್ನು 5 to 10 ಡೇಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್.